ಕುಂಭಕರ್ಣ ಬ್ರಹ್ಮನ ಮೊಮ್ಮಗ, ರಾವಣನ ಪ್ರೀತಿಯ ತಮ್ಮ. ರಾವಣನಂತೆಯೇ ಕಲೆಗಳಲ್ಲಿ, ಶೌರ್ಯದಲ್ಲಿ ಪರಿಣಿತಿಯನ್ನು ಹೊಂದಿದಂತಹ ಮಹಾವೀರ. ಲಂಕೆಯಲ್ಲಿಯೇ ರಾವಣನ ಎದುರು ನಿಂತು ನೇರವಾಗಿ ಮಾತಾಡುವಂತಹ ಏಕೈಕ ವ್ಯಕ್ತಿ ಎಂದರೆ ಅದು ಕುಂಭಕರ್ಣ ಮಾತ್ರ. ಒಂದು ವೇಳೆ ರಾವಣನು ಕುಂಭಕರ್ಣನ ಮಾತನ್ನು ಕೇಳಿದ್ದರೆ ರಾಮಾಯಣದ ಯುದ್ಧವೇ ನಡೆಯುತ್ತಿರಲಿಲ್ಲ. ರಾವಣನು ತನ್ನ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಹಲವಾರು ವರಗಳನ್ನು ಪಡೆದುಕೊಂಡರೆ, ಕುಂಭಕರ್ಣನು ತನ್ನ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿ ಹಲವಾರು ವರಗಳನ್ನು ಪಡೆದುಕೊಂಡಿದ್ದಾರೆ. ಇಂತಹ ಕುಂಭಕರ್ಣನನ್ನು ನೋಡಿದರೆ ಇಂದ್ರದೇವರು ಸಹ ಭಯಪಡುತ್ತಿದ್ದರು. ಇಂತಹ ಮಹಾವೀರನನ್ನು ನಾವು ಸದಾ ನಿದ್ರೆ ಮಾಡುವವರು, ನಿದ್ರೆಯಿಂದ ಎದ್ದ ಕೂಡಲೇ ಅತಿಯಾಗಿ ಊಟ ಮಾಡುವವನು ಎಂದು ಆಸೆ ಮಾಡುತ್ತೇವೆ. ಆದರೆ ಕುಂಭಕರ್ಣನು ಅತಿಯಾಗಿ ನಿದ್ರೆ ಮಾಡಲು ಕಾರಣವೇನು ಎಂಬುವ ಕುಂಭಕರ್ಣನಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದನ್ನು ನೋಡೋಕ್ಕೂ ಫಸ್ಟ್ ನೀವಿದ್ದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಒಂದು ಲೈಕ್ ಶೇರ್ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ರಾವಣನು ಮಾಡಿರುವ ಪ್ರತಿಯೊಂದು ಯುದ್ಧದಲ್ಲೂ ಸಹ ಕುಂಭಕರ್ಣರು ಭಾಗವಹಿಸಿದ್ದಾರೆ. ರಾವಣ ಹಾಗೂ ಕುಂಭಕರ್ಣ ಇಬ್ಬರು ಸೇರಿ ಮಾಡಿರುವ ಪ್ರತಿಯೊಂದು ಯುದ್ಧದಲ್ಲೂ ಸಹ ರಾವಣನು ಸೋಲನೆ ಕಾಣಲಿಲ್ಲ. ಹೀಗಿರುವಾಗ ಒಮ್ಮೆ ಕುಂಭಕರ್ಣನಿಗೆ ತನ್ನ ಅಣ್ಣನಾದ ರಾವಣನನ್ನು ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾಗಿ ಮಾಡಬೇಕೆಂಬುವ ಆಸೆ ಹುಟ್ಟುತ್ತದೆ. ತನ್ನ ಅಣ್ಣನಾದ ರಾವಣನನ್ನು ಹೇಗೆ ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾಗಿ ಮಾಡುವುದೆಂದು ಯೋಚಿಸತೊಡಗಿದ ಕುಂಭಕರ್ಣನಿಗೆ ಒಂದು ಯೋಚನೆಯು ಹುಟ್ಟುತ್ತದೆ. ಇಂದ್ರಲೋಕವನ್ನು ಗೆದ್ದು ಅದನ್ನು ತನ್ನ ಅಣ್ಣನ ಆಳ್ವಿಕೆಗೆ ಒಳಪಡಿಸಿದರೆ ತನ್ನ ಅಣ್ಣನಾದ ರಾವಣನು ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾಗುತ್ತಾನೆ ಎಂದು ಭಾವಿಸಿ ಕೂಡಲೇ ಕುಂಭಕರ್ಣನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಶುರು ಮಾಡುತ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ರಾಮ, ಲಕ್ಷ್ಮಣ, ಸೀತೆಯರು ವನವಾಸಕ್ಕೆ ತೆರಳಿರುತ್ತಾರೆ. ಕುಂಭಕರ್ಣನು ಇಂದ್ರಲೋಕವನ್ನು ಪಡೆಯಬೇಕೆಂದು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತಿರುವುದೆಂದು ತಿಳಿದುಕೊಂಡಂತಹ ಇಂದ್ರದೇವನು ವರುಣದೇವ, ವಾಯುದೇವ, ಅಗ್ನಿದೇವರನ್ನು ಕುಂಭಕರ್ಣನ ತಪಸ್ಸನ್ನು ಹಾಳು ಮಾಡಲು ಬಯಸುತ್ತಾನೆ. ಆದರೆ ವರುಣದೇವ, ವಾಯುದೇವ, ಅಗ್ನಿದೇವರಿಂದ ಕುಂಭಕರ್ಣನ ತಪಸ್ಸನ್ನು ಹಾಳು ಮಾಡಲು ಸಾಧ್ಯವಾಗಲಿಲ್ಲ. ಕೂಡಲೇ ಇಂದ್ರದೇವರು ಸರಸ್ವತಿಯ ದೇವಿಯ ಬಳಿ ಹೋಗಿ ಕುಂಭಕರ್ಣನ ತಪಸ್ಸನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆದರೆ ಸರಸ್ವತಿ ದೇವಿ ಒಬ್ಬರ ತಪಸ್ಸನ್ನು ಹಾಳು ಮಾಡುವುದು ಮಹಾಪಾಪ, ಅಂತಹ ಪಾಪವನ್ನು ತಾನು ಎಂದಿಗೂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಇಂದ್ರದೇವನು, ಹಾಗಾದರೆ ನೀವು ಅವನ ತಪಸ್ಸನ್ನು ಹಾಳು ಮಾಡಬೇಕಾಗಿಲ್ಲ, ಅದರ ಬದಲಿಗೆ ಕುಂಭಕರ್ಣನಿಂದ ಇಂದ್ರಲೋಕವನ್ನು ಬಿಟ್ಟು ಬೇರೆ ಏನಾದರೂ ವರವನ್ನು ಕೇಳುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಸರಸ್ವತಿ ದೇವಿಯು ಸಹ ಒಪ್ಪಿಕೊಳ್ಳುತ್ತಾನೆ. ಕುಂಭಕರ್ಣನ ಕಠಿಣವಾದ ತಪಸ್ಸನ್ನು ನೋಡಿದಂತಹ ಬ್ರಹ್ಮದೇವನು ಕುಂಭಕರ್ಣನ ಎದುರು ಪ್ರತ್ಯಕ್ಷವಾಗಿ ಕುಂಭಕರ್ಣನ ಬಳಿ ತನಗೆ ಏನು ವರ ಬೇಕೆಂದು ಕೇಳಿಕೊ ಎಂದು ಹೇಳುತ್ತಾರೆ. ಕುಂಭಕರ್ಣನು ತನಗೆ ಇಂದ್ರಾಸನ ಬೇಕು ಎಂದು ಕೇಳುವುದಕ್ಕೆ ಬದಲಾಗಿ ತನಗೆ ನಿದ್ರಾಸನ ಬೇಕೆಂದು ಕೇಳಿಕೊಳ್ಳುತ್ತಾನೆ. ಬ್ರಹ್ಮದೇವನು ಸಹ ಕುಂಭಕರ್ಣನಿಗೆ ಆ ವರವನ್ನು ಕೊಟ್ಟು ಬಿಡುತ್ತಾನೆ. ವರವನ್ನು ಪಡೆದುಕೊಂಡಂತಹ ಕುಂಭಕರ್ಣನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಕೂಡಲೇ ಕುಂಭಕರ್ಣನು ಬ್ರಹ್ಮದೇವನ ಬಳಿ ತನಗೆ ನಿದ್ರಾಸನ ಬೇಡವಿದ್ದು ತನಗೆ ಇಂದ್ರಾಸನ ಬೇಕೆಂದು ಕೇಳಿಕೊಳ್ಳುತ್ತಾನೆ. ಆದರೆ ಬ್ರಹ್ಮದೇವನು ಒಮ್ಮೆ ಕೊಟ್ಟಂತಹ ವರವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಬ್ರಹ್ಮದೇವನಿಗೆ ನಡೆದ ಎಲ್ಲಾ ವಿಷಯವೂ ತಿಳಿಯುತ್ತದೆ. ಕೂಡಲೇ ಬ್ರಹ್ಮದೇವರು ಕುಂಭಕರ್ಣನ ಬಳಿ ಈ ವರವನ್ನು ಹಿಂಪಡೆಯಲು ಸಾಧ್ಯವಿಲ್ಲ, ಆದರೆ ಈ ವರದಲ್ಲಿ ಕೆಲ ಮಾರ್ಪಾಡುಗಳನ್ನು ತಾನು ಮಾಡುವುದಾಗಿ ಹೇಳುತ್ತಾರೆ. ಅದರಂತೆಯೇ ನೀವು ವರ್ಷದ 6 ತಿಂಗಳ ಕಾಲ ಗಾಢವಾದ ನಿದ್ರೆಯಲ್ಲಿರುತ್ತೀಯ, ಉಳಿದ 6 ತಿಂಗಳ ಕಾಲ ನೀವು ಸಾಮಾನ್ಯವಾಗಿರುತ್ತೀಯ ಎಂದು ಹೇಳುತ್ತಾರೆ. ಕೂಡಲೇ ಕುಂಭಕರ್ಣನು ನಡೆದ ಎಲ್ಲಾ ವಿಷಯವನ್ನು ಸಹ ತನ್ನ ಅಣ್ಣನಾದ ರಾವಣನ ಬಳಿ ತಿಳಿಸಬೇಕೆಂದು ಹೋಗುತ್ತಾರೆ. ಹೀಗೆ ಹೋಗುವಾಗ ಸೀತಾದೇವಿಯು ಸಹ ಲಂಕೆಯಲ್ಲಿರುವುದನ್ನು ಕುಂಭಕರ್ಣನು ನೋಡುತ್ತಾರೆ. ರಾವಣನ ಆಸ್ಥಾನಕ್ಕೆ ಹೋಗಿದಂತಹ ಕುಂಭಕರ್ಣನು ನಡೆದ ಎಲ್ಲಾ ವಿಷಯವನ್ನು ರಾವಣನ ಬಳಿ ಹೇಳುತ್ತಾರೆ. ಅಲ್ಲದೆ ಕುಂಭಕರ್ಣನು ರಾವಣನ ಬಳಿ ಒಂದು ಯುದ್ಧವನ್ನು ನಾವು ಯುದ್ಧವನ್ನು ಗೆದ್ದ ನಂತರ ಯುದ್ಧದಲ್ಲಿ ಸೋತಂತಹ ರಾಜರ ಹೆಂಡತಿಯನ್ನು ಸೆರೆ ಹಿಡಿದು ತರುವುದು ಸಾಮಾನ್ಯವಾದ ವಿಷಯ. ಆದರೆ ನಾವು ಯಾವುದೇ ಯುದ್ಧವನ್ನು ಮಾಡದೆ ಹೀಗೆ ಒಂದು ಹೆಣ್ಣು ಮಗುವನ್ನು ಅಪಹರಿಸಿಕೊಂಡು ಬಂದು ಲಂಕೆಯಲ್ಲಿ ಇಟ್ಟಿರುವುದು ಒಳ್ಳೆಯದಲ್ಲ. ಇದು ನಿನ್ನ ಗೌರವಕ್ಕೆ ಧಕ್ಕೆಯನ್ನು ತರುತ್ತದೆ, ಅಲ್ಲದೆ ಇದು ಬಹಳ ಕೆಟ್ಟ ವಿಷಯ ಎಂದು ಹೇಳುತ್ತಾನೆ. ಅದಕ್ಕೆ ರಾವಣನು ನನ್ನ ತಂಗಿಯಾದ ಶೂರ್ಪಣಿಕೆಗೆ ಆದ ಅವಮಾನಕ್ಕೆ ಪ್ರತ್ಯುತ್ತರವನ್ನು ನಾನು ಕೊಡದೆ ಮತ್ತೆ ಯಾರು ಕೊಡುತ್ತಾರೆ ಎಂದು ಕುಂಭಕರ್ಣನ ಬಳಿ ರಾವಣನು ಹೇಳುತ್ತಾರೆ. ಅದಕ್ಕೆ ಕುಂಭಕರ್ಣನು, ಹಾಗಾದರೆ ರಾಮ, ಲಕ್ಷ್ಮಣರು ಸಮುದ್ರವನ್ನು ದಾಟಿ ಬಂದು ನಮ್ಮ ಮೇಲೆ ಯುದ್ಧ ಮಾಡುವುದಕ್ಕೆ ಮೊದಲೇ ನಾವೇ ಸಮುದ್ರವನ್ನು ದಾಟಿ ಹೋಗಿ ರಾಮ, ಲಕ್ಷ್ಮಣರ ಮೇಲೆ ಯುದ್ಧ ಮಾಡೋಣ ಎಂದು ಹೇಳುತ್ತಾರೆ. ಅದಕ್ಕೆ ರಾವಣನು ಏನು ಮಾತಾಡುವುದಿಲ್ಲ. ರಾವಣನು ನಿಶಬ್ದವಾಗಿರುವುದನ್ನು ನೋಡಿದಂತಹ ಕುಂಭಕರ್ಣನು
ಕುಂಭಕರ್ಣನು ಅಲ್ಲಿಂದ ಹೊರಟು ಹೋಗುತ್ತಾರೆ. ಕುಂಭಕರ್ಣನು ನಿದ್ರೆಯಲ್ಲಿರುವಾಗ ರಾಮ ಲಕ್ಷ್ಮಣರು ಸಮುದ್ರವನ್ನು ದಾಟಿ ಬಂದು ಲಂಕೆಯ ಮೇಲೆ ಯುದ್ಧವನ್ನು ಮಾಡಲು ಶುರು ಮಾಡುತ್ತಾರೆ. ಕೂಡಲೇ ರಾವಣನು ತನ್ನ ತಮ್ಮನಾದ ಕುಂಭಕರ್ಣನನ್ನು ನಿದ್ರೆಯಿಂದ ಎದ್ದೇಳಿಸಬೇಕೆಂದು ಹೇಳುತ್ತಾರೆ. ರಾವಣನ ಆಜ್ಞೆಯಂತೆಯೇ ಗಾಢವಾದ ನಿದ್ರೆಯಲ್ಲಿದ್ದಂತಹ ಕುಂಭಕರ್ಣನನ್ನು ಎದ್ದೇಳಿಸುತ್ತಾರೆ. ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನನ್ನು ನೋಡಲು ಆಸ್ಥಾನಕ್ಕೆ ಬರುತ್ತಾರೆ. ಆಸ್ಥಾನದಲ್ಲಿ ರಾವಣನು ರಾಮ ಲಕ್ಷ್ಮಣರು ಸಮುದ್ರ ದಾಟಿ ಬಂದು ಯುದ್ಧ ಮಾಡುತ್ತಿರುವುದಾಗಿಯೂ ನೀನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ರಾಮನನ್ನು ಜೀವಂತವಾಗಿ ಸೆರೆಹಿಡಿದುಕೊಂಡು ಬಾ ಎಂದು ಹೇಳುತ್ತಾರೆ. ಅದಕ್ಕೆ ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನ ಆಜ್ಞೆಯಂತೆಯೇ ತಾನು ಯುದ್ಧವನ್ನು ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ರಾಮನನ್ನು ಜೀವಂತವಾಗಿ ಸೆರೆಹಿಡಿದು ತರುತ್ತೇನೆ ಎಂದು ಹೇಳುತ್ತಾನೆ. ಆಸ್ಥಾನದಿಂದ ಹೊರಡುವುದಕ್ಕೆ ಮುನ್ನ ಕುಂಭಕರ್ಣನು, ಅಣ್ಣ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮರಣವನ್ನು ಹೊಂದಿದರೆ ಈ ಯುದ್ಧವನ್ನು ನೀನು ಇಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಸಹ ಈ ಯುದ್ಧದಲ್ಲಿ ಇಂದ್ರಜಿತ್ ಪಾಲ್ಗೊಳ್ಳಬಾರದು ಎಂದು ರಾವಣನ ಬಳಿ ಕೇಳಿಕೊಂಡು ಯುದ್ಧರಂಗವನ್ನು ಪ್ರವೇಶ ಮಾಡಲು ಕುಂಭಕರ್ಣನು ಹೋಗುತ್ತಾನೆ. ಕುಂಭಕರ್ಣನು ಯುದ್ಧರಂಗವನ್ನು ಪ್ರವೇಶ ಮಾಡುವುದನ್ನು ತಿಳಿದುಕೊಂಡಂತಹ ರಾವಣನ ಇನ್ನೊಬ್ಬ ಸಹೋದರರಾದ ವಿಭೀಷಣನು ರಾಮನ ಬಳಿ ಹೋಗಿ, ಕುಂಭಕರ್ಣನು ನ್ಯಾಯ ನೀತಿಯ ಪರವಾಗಿ ನಿಲ್ಲುವಂತವನು, ಅದರಿಂದ ಕುಂಭಕರ್ಣನ ಬಳಿ ಹೋಗಿ ನಮ್ಮ ಬಳಿಯ ನ್ಯಾಯವನ್ನು ಹೇಳಿ ಕುಂಭಕರ್ಣನನ್ನು ನಮ್ಮ ಪರವಾಗಿ ಯುದ್ಧ ಮಾಡುವಂತೆ ಕೇಳಿಕೊಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ರಾಮನು ಸರಿ, ಹಾಗೆ ಮಾಡಿ ಎಂದು ಹೇಳಿ ವಿಭೀಷಣನನ್ನು ಕುಂಭಕರ್ಣನ ಬಳಿ ಕಳಿಸುತ್ತಾರೆ. ಯುದ್ಧರಂಗ ಪ್ರವೇಶ ಮಾಡುವುದಕ್ಕೆ ಮೊದಲು ಕುಂಭಕರ್ಣನ ಬಳಿ ವಿಭೀಷಣನು ರಾಮನ ಬಳಿಯ ಎಲ್ಲಾ ನ್ಯಾಯವನ್ನು ಕುಂಭಕರ್ಣನ ಬಳಿ ಹೇಳುತ್ತಾರೆ. ಆದರೆ ಕುಂಭಕರ್ಣನು ತನ್ನ ತಂದೆಯ ಸ್ಥಾನದಲ್ಲಿರುವಂತಹ ರಾವಣನ ಪರ ನಿಂತು ಯುದ್ಧ ಮಾಡುವುದೇ ನನಗೆ ನ್ಯಾಯವೆಂದು, ಈ ಯುದ್ಧದಲ್ಲಿ ನಾನು ಮರಣವನ್ನು ಹೊಂದಿದರೂ ಸಹ ನನಗೆ ಬಹಳ ಗೌರವ ಬರುತ್ತದೆ ಎಂದು ಹೇಳಿ ಯುದ್ಧರಂಗಕ್ಕೆ ಕುಂಭಕರ್ಣನು ಪ್ರವೇಶ ಮಾಡುತ್ತಾನೆ. ಯುದ್ಧರಂಗವನ್ನು ಪ್ರವೇಶ ಮಾಡಿದ ಕುಂಭಕರ್ಣನು ಮೊದಲಿಗೆ ಸುಗ್ರೀವನೊಂದಿಗೆ ಯುದ್ಧವನ್ನು ಮಾಡುತ್ತಾರೆ. ಸುಗ್ರೀವನನ್ನು ಬಹಳ ಸುಲಭವಾಗಿ ಕುಂಭಕರ್ಣನು ಸೋಲಿಸುತ್ತಾರೆ. ಸುಗ್ರೀವನ ನಂತರ ಕುಂಭಕರ್ಣನು ಹನುಮಂತನ ಮೇಲೆ ಯುದ್ಧವನ್ನು ಮಾಡುತ್ತಾರೆ. ಹನುಮಂತನು ಸಹ ಬಹಳ ಸುಲಭವಾಗಿ ಕುಂಭಕರ್ಣನಿಂದ ಸೋಲನ್ನು ಅನುಭವಿಸುತ್ತಾರೆ. ಕೂಡಲೇ ಹನುಮಂತನು ರಾಮನ ಬಳಿ ಹೋಗಿ, ಕುಂಭಕರ್ಣನು ಬಹಳ ಬಲಶಾಲಿಯಾಗಿತ್ತು, ಆತನನ್ನು ತನ್ನಿಂದ ಸೋಲಿಸಲು ಸಾಧ್ಯವಾಗುತ್ತಿಲ್ಲ, ಆದ್ದರಿಂದ ತಾವೇ ಕುಂಭಕರ್ಣನನ್ನು ಸೋಲಿಸಬೇಕೆಂದು ರಾಮನ ಬಳಿ ಕೇಳಿಕೊಳ್ಳುತ್ತಾರೆ. ಅದರಂತೆಯೇ ರಾಮನು ಕುಂಭಕರ್ಣನ ಮೇಲೆ ಯುದ್ಧವನ್ನು ಮಾಡುತ್ತಾರೆ. ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನಿಗೆ ಕೊಟ್ಟಿದ್ದ ಮಾತಿನಂತೆಯೇ ರಾಮ ಲಕ್ಷ್ಮಣನನ್ನು ಸೋಲಿಸಿ ರಾಮನನ್ನು ಜೀವಂತವಾಗಿ ಸೆರೆಹಿಡಿದು ತನ್ನ ಅಣ್ಣನ ಮುಂದೆ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಯುದ್ಧವನ್ನು ಮಾಡಲು ಶುರು ಮಾಡುತ್ತಾರೆ. ಕುಂಭಕರ್ಣನ ವಿರುದ್ಧ ರಾಮನು ತನ್ನ ಸಾಮಾನ್ಯವಾದ ಬಾಣಗಳ ಪ್ರಯೋಗವನ್ನು ಮಾಡುತ್ತಾರೆ. ರಾಮನ ಸಾಧಾರಣವಾದ ಬಾಣಗಳಿಂದ ಕುಂಭಕರ್ಣನಿಗೆ ಏನೂ ಆಗುವುದಿಲ್ಲ. ಕೂಡಲೇ ರಾಮನು ತನ್ನ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಲು ಶುರು ಮಾಡುತ್ತಾರೆ. ತನ್ನ ಮೊದಲ ದಿವ್ಯಾಸ್ತ್ರದಿಂದ ಕುಂಭಕರ್ಣನ ಎರಡು ಕೈಗಳನ್ನು ಕತ್ತರಿಸುತ್ತಾರೆ. ನಂತರದ ದಿವ್ಯಾಸ್ತ್ರದಿಂದ ಕುಂಭಕರ್ಣನ ಎರಡು ಕಾಲುಗಳನ್ನು ಕತ್ತರಿಸುತ್ತಾರೆ. ಹೀಗೆ ಕುಂಭಕರ್ಣನು ತನ್ನ ಮರಣದ ಕೊನೆಯ ಕ್ಷಣಗಳಲ್ಲಿ ರಾಮನ ಬಳಿ, ರಾಮ ತನ್ನ ಮರಣದ ನಂತರ ಯಾವುದೇ ಕಾರಣಕ್ಕೂ ಸಹ ವಿಭೀಷಣನನ್ನು ರಾವಣನ ಎದುರು ಬರದಂತೆ ನೋಡಿಕೊ, ತನ್ನ ಮರಣದಿಂದ ರಾವಣನಿಗೆ ಆಗುವ ನೋವಿನಿಂದ ಒಂದು ವೇಳೆ ವಿಭೀಷಣನು ರಾವಣನ ಎದುರು ಬಂದು ನಿಂತರೆ ಕೂಡಲೇ ರಾವಣನು ವಿಭೀಷಣನನ್ನು ಸಾಯಿಸಿ ಬಿಡುತ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಸಹ ವಿಭೀಷಣನು ರಾವಣನ ಎದುರು ಬಂದು ನಿಲ್ಲಬಾರದಿದ್ದು ರಾಮನ ಬಳಿ ಕುಂಭಕರ್ಣನು ತಿಳಿಬಿಡುತ್ತಾನೆ. ಇದನ್ನು ಕೇಳಿಸಿಕೊಂಡಂತ ವಿಭೀಷಣನು ತನ್ನ ಅಣ್ಣನಾದ ರಾವಣನ ಮೇಲೆ ಮಾತ್ರವಲ್ಲದೆ ಕುಂಭಕರ್ಣ ನನ್ನ ಮೇಲೆಯೂ ಸಹ ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದಾನೆ ಎಂದು ತಿಳಿದು ಬಹಳ ದುಃಖ ಪಡುತ್ತಾರೆ. ಹೀಗೆ ಮಹಾಶಕ್ತಿಶಾಲಿ ಹಾಗೂ ವೀರನಾದಂತಹ ಕುಂಭಕರ್ಣನು ರಾಮಾಯಣದ ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾರೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಮಾರಿದ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.